ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಂಬ ದಿನ ಆದಮೇಲೆ ವಿಡಿಯೋ ಆಗ್ತಾ ಇದ್ದೀನಿ. ಸೊ ಲೇಟೆಸ್ಟ್ ಆಗಿ ಬರೋಣ ಅಂತೇಳಿ ಇವತ್ತು ರಿಚ್ ಡ್ಯಾಡ್ ಪೋರ್ ಡ್ಯಾಡ್ನ ಬುಕ್ನ ನಾನು ಓದಿ ನಿಮಗೆ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ. ತುಂಬ ಇಂಪಾರ್ಟೆಂಟ್ ಚಾಪ್ಟರ್, ತುಂಬ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ರಿಚ್ ಡ್ಯಾಡ್ ಪೋರ್ ಡ್ಯಾಡ್ ಬೆಸ್ಟ್ ಪರ್ಸನಲ್ ಫೈನಾನ್ಸ್ ಬುಕ್ ಆಗಿದೆ. ಬೆಸ್ಟ್ ಸೆಲ್ಲರ್ಸ್ ತುಂಬ ಸೆಲ್ ಆಗಿದೆ ಈ ಬುಕ್ಕು. ಸೊ ಬೆಸ್ಟ್ ಸೆಲ್ಲರ್ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಗೆ ರಿಚ್ ಡ್ಯಾಡ್ ಪೋರ್ ಡ್ಯಾಡ್ ಬುಕ್ನ ಓದಲೇಬೇಕು ಅಂತಾರೆ. ಸೊ ಅದನ್ನು ಓದಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬುಕ್ಕಲ್ಲಿ ಏನಿದೆ ಅಂತೇಳಿ ಒಂದು ಇಂಪಾರ್ಟೆಂಟ್ ಚಾಪ್ಟರ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ಆ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಲಿಟ್ರಸಿ. ಸೊ ಹಣವನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು, ಹಣ ಗಳಿಸುವುದು, ಹೂಡಿಕೆ ಮಾಡುವುದು. ಓಕೆನಾ? ಒಳ್ಳೆ ಇಂಪಾರ್ಟೆಂಟ್ ಟಾಪಿಕ್. ಲಾಸ್ಟ್ ಗಂಟೆ ವಿಡಿಯೋ ನೋಡಿ. ಸೊ ನಿಮಗೆ ಹೆಂಗೆ ಫೈನಾನ್ಸ್ನ ಮ್ಯಾನೇಜ್ ಮಾಡಬೇಕು ಹೆಂಗೆ ಅಂತ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಇವಾಗ ರಿಚ್ ಡ್ಯಾಡ್ ಇರ್ತಾರೆ. ಸೊ ರಿಚ್ ಡ್ಯಾಡ್ ಬಂದು 47ನೇ ವಯಸ್ಸಿಗೆ ಅದು ರಿಟೈರ್ಮೆಂಟ್ ಆಗ್ತಾರೆ. ಅಂದರೆ ಕೆಲಸ ಮಾಡೋದಿಲ್ಲ, ಕೆಲಸ ಮಾಡೋದನ್ನ ನಿಲ್ಲಿಸ್ತಾರೆ. ಬಟ್ ಅವರು ಇನ್ಕಮ್ ಸ್ಟಾಪ್ ಆಗುತ್ತಾ? ಸ್ಟಾಪ್ ಆಗಲ್ಲ. ಯಾಕೆ ಹೇಳ್ತೀನಿ. ಸೊ ಅವ್ರ ಹತ್ರ ಅಸೆಟ್ಸ್ ಇರುತ್ತೆ. ಸೊ ಅಸೆಟ್ಸ್ ಅಂದರೆ ಅವ್ರಿಗೋಸ್ಕರ ಆ ಅಸೆಟ್ಸು ಕೆಲಸ ಮಾಡ್ತಾ ಇರುತ್ತೆ, ಬೆಳೆಸ್ತಾ ಇರುತ್ತೆ, ದುಡ್ಡು ತರ್ತಾ ಇರುತ್ತೆ. ಅಸೆಟ್ಟು ಇನ್ಫ್ಲೇಷನ್ಗಿಂತ ಜಾಸ್ತಿ ಬೆಳೀತಾ ಇರುತ್ತೆ ಈ ಅಸೆಟ್ಟು. ಸೊ ಅವ್ರ ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರು ಅವ್ರ ಇನ್ಕಮ್ ಸ್ಟಾಪ್ ಆಗೋದಿಲ್ಲ. ಇನ್ಕಮ್ ಅಸೆಟ್ಗಳಿಂದ ಬೆಳೀತಾ ಇರುತ್ತೆ. ಸೊ ಅದು ಹೆಂಗೆ ಅಂತ ಹೇಳ್ತಾರೆ, ಏನು ಅಂತ ಹೇಳ್ತಾರೆ ಅಂದರೆ ತುಂಬ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾರೆ. ನಾವು ಫಸ್ಟ್ ಚಿಕ್ಕ ವಯಸ್ಸಲ್ಲಿದ್ದವಾಗೆ ನಾವು ಸ್ಟಾರ್ಟಿಂಗ್ ಅರ್ಲಿ ಆಫ್ ದ ನಾವು ಓದಿ ಮುಗಿಸಿದ ತಕ್ಷಣನೇ ಅಥವಾ ನಾವು ಓದೋವಾಗಲೇ ನಾವು ಗಿಡ ಥರ ಬೆಳೆಸ್ಬೇಕು. ಆಯ್ತಾ? ಗಿಡ ಥರ ಬೆಳೆಸಿದ್ರೆ ಚಿಕ್ಕ ಗಿಡಕ್ಕೆ ನೀರಾಗ್ತಾ ಇರ್ಬೇಕಷ್ಟೇ. ಆ ಚಿಕ್ಕ ಗಿಡನೇ ಒಂದಲ್ಲ ಒಂದು ದಿನ ದೊಡ್ಡ ಮರವಾಗಿ ನಿಂತ್ಕೊಳುತ್ತೆ. ಸೊ ಆ ರೂಟ್ಸು, ಆ ದೊಡ್ಡ ಮರ ಅಷ್ಟು ಬೇರೆಗಳು ಬಿಟ್ಕೊಂಡಿರುತ್ತೆ. ಸೊ ಆವಾಗ ನೀವು ಬೇಡ, ಆ ಮರಕ್ಕೆ ನಿಮ್ಮ ನೀರು ಬೇಡ. ಸೊ ಆ ಮರದ ಕೆಳಗೆ ನೀವು ಎಂಜಾಯ್ ಮಾಡ್ತಾ ಇರ್ಬೋದು. ಸೊ ಅದಕ್ಕೆ ನೀವು ಫಸ್ಟ್ ಅರ್ಲಿ ಸ್ಟೇಜಲ್ಲಿ ನೀವು ಅಸೆಟ್ನ ತಗೋಬೇಕು, ಗಿಡ ಥರ ಬೆಳೆಸ್ಬೇಕು ಆ ಅಸೆಟ್ನ. ಅವಾಗ ಒಂದಲ್ಲ ಒಂದು ದಿನ ವರ್ಷ ಆದಮೇಲೆ ಅದ್ರ ಕೆಳಗಡೆ ನೀವು ಆರಾಮಾಗಿ ಆ ನೆರಳಲ್ಲಿ ನೀವು ಕೆಲ್ಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ರು ಆ ನೆರಳಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು ಅಂತ ಅವ್ರು ಹೇಳಕ್ ಬರ್ತಾ ಇದ್ದಾರೆ. ರಿಚ್ ಡ್ಯಾಡ್ಗೆ ಜನ ಕೇಳ್ತಾರಂತೆ ಕ್ವಶನ್ಸ್. ಏನಂತ ಕೇಳ್ತಾರೆ ಅಂತ ಹೇಳಿದ್ರೆ, ನೀವು ಇಷ್ಟು ಶ್ರೀಮಂತರಾದ್ರಿ, ಸೊ ನಿಮ್ಮ ಸೀಕ್ರೆಟ್ ಏನೋ, ನಿಮ್ಮ ಸಕ್ಸಸ್ನ ಸೀಕ್ರೆಟ್ ಏನೋ? ಸೊ ನಾನು ನಿಮ್ಮ ಥರ ಮಿಲಿಯನೇರ್ ಆಗಬೇಕು, ಬಿಲಿಯನೇರ್ ಆಗಬೇಕು, ಅದಕ್ಕೆ ಏನಾದರೂ ನೀವೇನಾದರೂ ರೆಕಮೆಂಡ್ ಮಾಡ್ತೀರಾ? ಬುಕ್ಸ್ ಏನಾದರೂ ರೆಕಮೆಂಡ್ ಮಾಡ್ತೀರಾ? ಐಡಿಯಾಸ್ ಏನಾದರೂ ಇದೆಯಾ? ಅದು ಮೂವಿ ಏನಾದರೂ ನೋಡಬೇಕಾ? ಅದಕ್ಕೋಸ್ಕರ ನಿಮ್ಮ ಥರ ನಾವು ರಿಚ್ ಆಗಬೇಕು ಅಂತ ಜನರಲ್ಲಿ ಕ್ವಶನ್ ಕೇಳ್ತಾ ಇರ್ತಾರಂತೆ ಇವ್ರಿಗೆ. ಸೊ ಅದಕ್ಕೆ ಒಂದು ಸ್ಟೋರಿ ಹೇಳ್ತಾರಂತೆ. ಈ 1923 ಒಂದು ರಿಚೆಸ್ಟ್ ಬಿಸ್ನೆಸ್ ಮ್ಯಾನ್ ಇವೆಂಟ್ಸ್ ನಡೀತಾ ಇರುತ್ತೆ. ಆ ಇವೆಂಟಲ್ಲಿ ದೊಡ್ಡ ಹೆಡ್ಸು, ಅಂದರೆ ಗ್ಯಾಸ್ ಕಂಪ್ನಿ ಓನರ್ಸ್ ಹೆಡ್ಸು, ಸ್ಟೀಲ್ ಕಂಪ್ನಿ ಹೆಡ್ಸು ಆ ಇವೆಂಟಲ್ಲಿ ಜಾಯ್ನ್ ಆಗಿರ್ತಾರಂತೆ. ಆ ಹೆಡ್ಸು ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಇರ್ತಾರೆ, ತುಂಬ ಬಿಸ್ನೆಸ್ ಮ್ಯಾನ್ಸು. ಸೊ 1923 ಈ ಇವೆಂಟ್ ನಡೆಯುತ್ತೆ. ಅದಾದ ಒಂದು 4-5 ವರ್ಷ 6 ವರ್ಷದಲ್ಲಿ 1929 ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜು ಸ್ಟಾಕ್ ಮಾರ್ಕೆಟ್ ನ್ಯೂಯಾರ್ಕಲ್ಲಿ ಕ್ರ್ಯಾಶ್ ಆಗುತ್ತಂತೆ. ಸೊ ಆ ಕ್ರ್ಯಾಶಲ್ಲಿ ತುಂಬ ಬಿಸ್ನೆಸ್ಗಳೆಲ್ಲ ಲಾಸ್ ಆಗುತ್ತಂತೆ. ಸೊ ಆ ಲಾಸಲ್ಲಿ ಈ ಹೆಡ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಲಾಸ್ ಅನುಭವಿಸ್ತಾರಂತೆ. ಅದರಲ್ಲಿ ಇವರೆಲ್ಲ ಈ ಲಿಸ್ಟಲ್ಲಿ ತುಂಬ ಜನ ಬಿಸ್ನೆಸ್ ಮ್ಯಾನ್ ಇರ್ತಾರೆ. ಸೊ 5-6 ಜನ ಲಿಸ್ಟ್ ಕೊಟ್ಟಿದ್ದಾರೆ ಬುಕ್ಕಲ್ಲಿ. ಸೊ ಅದರಲ್ಲಿ ಈ ಜನ ಎಲ್ಲ ತುಂಬ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡ್ಕೊತಾರಂತೆ. ದುಡ್ಡಿಲ್ದೇನೆ ಬದುಕಕ್ಕಾಗ್ದೇನೆ ಸಾಯ್ತಾರಂತೆ ಈ ಬಿಸ್ನೆಸ್ ಮ್ಯಾನ್ಗಳು. ಸೊ ಇದರಿಂದ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಟೂ ಮಚ್ ಫೋಕಸ್ ಆನ್ ಮನಿ ಬೇಡ. ನಿಮಗೆ ತುಂಬ ದುಡ್ಡಿನ ಬಗ್ಗೆ ಫೋಕಸ್ ಮಾಡ್ಕೊಂಡು ಹೋಗ್ಬೇಡಿ. ಅದ್ರ ಬದಲು ಸ್ವಲ್ಪ ಎಜುಕೇಷನ್ ಬಗ್ಗೆನೂ ಸ್ವಲ್ಪ ಫೋಕಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಈ ಫೈನಾನ್ಷಿಯಲ್ ಲಾಸ್ ಆಯ್ತಲ್ಲ, ಈ ಬಿಸ್ನೆಸ್ಸಲ್ಲಿ ಫೈನಾನ್ಷಿಯಲ್ ಲಾಸ್ ಆಗೋದು ಇದ್ದೇ ಇರುತ್ತೆ. ಬಟ್ ನಿಮ್ಮ ಮೈಂಡ್ ಸೆಟ್ಟು ತುಂಬ ಸ್ಟ್ರಾಂಗ್ ಆಗಿರಬೇಕು. ಸೊ ನಿಮ್ಮ ಮೈಂಡ್ ಸೆಟ್ ತುಂಬ ಸ್ಟ್ರಾಂಗ್ ಆಗಿದ್ರೆ ಯಾವುದೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದ್ರೂ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಎಲ್ಲರೂ ಅನ್ಕೊಂಡಿರ್ತಾರೆ ನಾವು ದುಡ್ಡಿದೆ, ಮನಿ ಇದ್ರೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಅಂತ. ಬಟ್ ಆ ಥರ ಹೇಳ್ತಾರೆ, ಇಲ್ಲ, ನೀವು ದುಡ್ಡು ಒಂದೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ. ಹಂಗಂತ ನಿಮ್ಮನ್ನು ನಂಬ್ಕೊಂಡಿದ್ರೆ ದುಡ್ಡು ಎಲ್ಲ ಪ್ರಾಬ್ಲಮ್ಗೂ ಸಾಲ್ವ್ ಆಗುತ್ತೆ, ದುಡ್ಡಿದ್ರೆ ಸಾಕು ಅಂತ ಅನ್ಕೊಂಡಿದ್ರೆ ನೀವು ದೊಡ್ಡ ಮೂರ್ಖರು. ನಿಮಗೆ ಮುಂದೆ ಕಷ್ಟಗಳು ಕಾದಿದೆ. ಏಕೆ ಅಂತ ಹೇಳಿದ್ರೆ ಬರೀ ದುಡ್ಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದು ಬಲ್ಲಿ ಮತ್ತೆ ಇಂಟೆಲಿಜೆಂಟ್ ಇರಬೇಕು, ಫೈನಾನ್ಷಿಯಲ್ ಲಿಟ್ರಸಿ ಇರಬೇಕು, ಇಂಟೆಲಿಜೆಂಟ್ ಇರಬೇಕು. ಸೊ ಆವಾಗೆ ನಿಮ್ಮ ಕಷ್ಟ ಬಂದ್ರೂ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗೋದು. ಮತ್ತೆ ಬಿಸ್ನೆಸ್ ಲಾಸ್ ಆದರೆ ಆ ಲಾಸ್ನ ನೀವು ತಿರ್ಗಾ ದುಡ್ಡನ್ನ ಪ್ರೊಡ್ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ. ಸೊ ಅದಕ್ಕೆ ಫೈನಾನ್ಷಿಯಲ್ ಲಿಟ್ರಸಿ ಇರಬೇಕು, ಇಂಟೆಲಿಜೆಂಟ್ ಇರಬೇಕು. ನಿಮ್ಗೆ ಲಾಸ್ ಆದ್ರೂ ಆ ಲಾಸಿಂದ ಹೊರಗಡೆ ಬಂದು ತಿರ್ಗಾ ಪ್ರಾಫಿಟ್ಗೆ ನಿಮ್ಮ ತಿರ್ಗಾ ದುಡ್ಡನ್ನ ಸಂಪಾದನೆ ಮಾಡೋಷ್ಟು ಇಂಟೆಲಿಜೆಂಟ್ ಬರುತ್ತೆ ಫೈನಾನ್ಷಿಯಲ್ ಲಿಟ್ರಸಿ ಇರೋದ್ರಿಂದ. ದುಡ್ಡು ಒಂದೇ ಇಟ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ. ಸೊ ವಿತೌಟ್ ಇಂಟೆಲಿಜೆನ್ಸ್ ಮನಿ ವಿಲ್ ನಾಟ್ ಗೋ ಎನಿವೇರ್. ಅಂದರೆ ನೀವು ಬರೀ ದುಡ್ಡಿದ್ರೆ ಆ ದುಡ್ಡು ಎಲ್ಲಿಗೂ ನಿಮ್ಮನ್ನ ಕರ್ಕೊಂಡು ಹೋಗೋದಿಲ್ಲ. ಅದ್ರ ಜೊತೆಗೆ ನಿಮ್ಗೆ ಇಂಟೆಲಿಜೆನ್ಸ್ ಇರಬೇಕು. ಸೊ ಅದಕ್ಕೆ ಎಕ್ಸಾಂಪಲ್ ಅವರು ಬೇರೆ ದೇಶದ್ದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಟ್ ನಾನು ನಮ್ಮ ಇಂಡಿಯಾದ ಎಕ್ಸಾಂಪಲ್ ಕೊಡ್ತೀನಿ. ಯಾವುದು ಅಂತಂದರೆ, ಕೌನ್ ಬನೇಗಾ ಕರೋಡ್ಪತಿಯಲ್ಲಿ 1 ಕೋಟಿ ಗೆದ್ದ. ಓಕೆನಾ? ಒಂದು ಮನುಷ್ಯ. ಅವ್ರಿಗೆ ಏನು ಅಂತ ಹೇಳಿದ್ರೆ ಒಂದು ಸ್ವಲ್ಪ ವರ್ಷದಲ್ಲೇ ಎಲ್ಲವನ್ನು ಕಳ್ಕೊಂಡ. ಆಯ್ತಾ? ಯಾಕೆ ಕಳ್ಕೊಂಡ? ಮನಿ ಮ್ಯಾನೇಜ್ಮೆಂಟ್ ಇಲ್ಲ. ಎಲ್ಲರಿಗೂ ಲಾಟ್ರಿ ಹೊಡಿತಾರೆ, ಎಲ್ಲರಿಗೂ ಒಂದಲ್ಲ ಒಂದು ದಿವಸ ಎಲ್ಲರಿಗೂ ಹೆಂಗೋ ಒಂದು ಕಡೆಯಿಂದ ದುಡ್ಡು ಬರುತ್ತೆ, ಬಲ್ಕಾಗಿ ಬರುತ್ತೆ. ಆ ದುಡ್ಡನ್ನ ಮ್ಯಾನೇಜ್ ಮಾಡೋದು ಕಲ್ತ್ಕೋಬೇಕು. ಫೈನಾನ್ಷಿಯಲ್ ಲಿಟ್ರಸಿ ಇದ್ರೆ ಮ್ಯಾನೇಜ್ ಮಾಡ್ಕೊಂಡು ಬರೋದು ಅಲ್ವಾ? ಈಗ 1 ಕೋಟಿ ಕೌನ್ ಬನೇಗಾ ಕರೋಡ್ಪತಿಯಲ್ಲಿ ಅಮಿತಾಬ್ ಬಚ್ಚನ್ ನೋಡ್ಸ್ಕೊಡ್ತಾರಲ್ಲ, 1 ಕೋಟಿ ಗೆದ್ದ. ಏನು ಮಾಡ್ದ?
ಪಾಪ ಈಗ ತಿರ್ಗಾ ಅದೇ ಕೆಲಸ ಹೋಗ್ತಾ ಇದ್ದಾನೆ, ಅದೇ ತಿರ್ಗಾ ಬಡವನಾಗ್ಬಿಟ್ಟಿದ್ದಾನೆ, ಅವ್ನು ಕೊಟ್ಟು ಕಳ್ಕೊಬಿಟ್ಟಿದ್ದಾನಂತೆ, ಮೀಡಿಯಾದಲ್ಲೇ ಹೇಳಿದ್ದೆ ನಾನು. ಸೊ ಈ ಬುಕ್ಕಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಳಿದ್ದಾರೆ, ಬಟ್ ನಾನು ನಮ್ಮ ಲೋಕಲಲ್ಲಿ ಈ ಎಕ್ಸಾಂಪಲ್ನ ಕೊಡ್ತಾ ಇದ್ದೀನಿ. ಇಟ್ಸ್ ನಾಟ್ ಹೌ ಮಚ್ ಮನಿ ಯು ಮೇಕ್, ಎಷ್ಟು ದುಡ್ಡು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ, ಹೌ ಮಚ್ ಮನಿ ಯು ಕೀಪ್, ಎಷ್ಟು ಇಟ್ಕೊಂಡಿದ್ಯಾ ನಿನ್ನ ಹತ್ರ, ಎಷ್ಟು ಜನ್ರೇಷನ್ಗೆ ಇಟ್ಕೊಂಡಿದ್ಯಾ ನೀನು ದುಡ್ಡನ್ನ. ದುಡ್ಡು ಮಾಡೋದು ಸುಲಭ, ಅದೇ ಅದನ್ನ ಕಾಪಾಡ್ಕೊಳೋದು, ನೀನು ಇಕ್ಕೊಂತೀಯ, ನಿಮ್ಮ ಮೊಮ್ಮಕ್ಳು ಕೊಡ್ತೀಯ, ಮಕ್ಳು ಕೊಡ್ತೀಯ. ಸೊ ಜನ್ರೇಷನ್ ಆ ದುಡ್ಡನ್ನ ಕಾಪಾಡಿದ್ರೆ ಮಾತ್ರನೇ ಆ ರಿಚ್, ಆ ದುಡ್ಡು ನಿನ್ನ ಹತ್ರ ಇದ್ರೆ ಮಾತ್ರನೇ ನೀನು ಶ್ರೀಮಂತ. ಇವತ್ತು ಗಳಿಸ್ಬಿಟ್ಟು ನಾಳೆನೇ ಕಳ್ಕೊಂಬಿಟ್ರೆ ನೀನು ಶ್ರೀಮಂತ ಆಗೋದಿಲ್ಲ ಅಂತ ಹೇಳ್ತಾರೆ. ಓಕೆನಾ, ತುಂಬ ವಿಡಿಯೋ ಲಾಂಗ್ ಆಗುತ್ತೆ ಅಂತೇಳಿ ನಾನು ಶಾರ್ಟಾಗಿ ಮುಗಿಸ್ತಾ ಇದ್ದೀನಿ. ಇನ್ನೂ ಚಾಪ್ಟರ್ ಇದೆ, ಕಂಟಿನ್ಯೂ ಮಾಡ್ತೀನಿ. ಸೊ ಈ ವಿಡಿಯೋ ಚೆನ್ನಾಗಿದ್ರೆ, ಇಂಟ್ರೆಸ್ಟಿಂಗ್ ಆಗಿದ್ರೆ ಕಮೆಂಟಲ್ಲಿ ಸೂಪರ್ ಅಂತ ಟೈಪ್ ಮಾಡಿ. ಓಕೆನಾ, ಅವಾಗ ನನಗೆ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ಕಮೆಂಟಲ್ಲಿ ಸೂಪರ್, ವಿಡಿಯೋ ಚೆನ್ನಾಗಿದ್ರೆ, ಇನ್ಫಾರ್ಮೇಷನ್ ಚೆನ್ನಾಗಿದ್ರೆ ಸೂಪರ್ ಅಂತ ಟೈಪ್ ಮಾಡಿ. ಓಕೆನಾ, ಸೊ ವಿಡಿಯೋ ಇನ್ನೂ ಇದೆ, ಈ ಚಾಪ್ಟರ್ ಇನ್ನೂ ಮುಗ್ದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಚಾಪ್ಟರ್ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಸೊ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ. ಸೊ ಇದೇ ರೀತಿ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡ್ತಾ ಇರಬೇಕು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ರೀತಿ ಸಪೋರ್ಟ್ ಮಾಡಿ. ಸೊ ಒನ್ಸ್ ಅಗೇನ್ ಇನ್ನೂ ಚಾಪ್ಟರ್ ಮುಗ್ದಿಲ್ಲ, ಕಂಟಿನ್ಯೂ ಮಾಡ್ತೀನಿ. ಇನ್ನೂ ತುಂಬ ಚಾಪ್ಟರ್ಸ್ ಇದೆ. ಸೊ ಇದು ಒಂಥರ ಸೀರೀಸ್ ಥರ ಮಾಡ್ತಾ ಇರ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.